ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸ್ಟ್ರಗ್ಲಿಂಗ್ ಟು ಕ್ಲೈಂಬ್ ದ ಸ್ಟೂಲ್. ಇದು ನಿನ್ನೆ ತನಕ ಕಾರ್ಪೆಂಟ್ರ್ ಕೆಲಸ ಮಾಡಿದ್ರಲ್ಲ, ಅವರೆಲ್ಲ ಇದ್ರ ಮೇಲೆ ಹತ್ತಿ ಮಾಡ್ತಾ ಇದ್ರು. ನನಗೆ ಸ್ನೇಹಿತರೆ ಎಷ್ಟು ಕಷ್ಟಪಡ್ತಾ ಇದ್ದೀನಿ ನೋಡಿ, ಹತ್ತೋದಕ್ಕೆ ಆಗ್ತಾ ಇಲ್ಲ. ಕೆಳಗಡೆಯಲ್ಲಿ ಸ್ಟೂಲ್ ಇಟ್ಕೊಂಡು ಅದ್ರ ಮೇಲೆ ಹತ್ತಿ, ಆಮೇಲೆ ಇದ್ರ ಮೇಲೆ ಹತ್ತಿ ಈಗ ಕೂತ್ಕೊಂಡ್ಬಿಟ್ಟಿದ್ದೀನಿ. ನಾನು ಒಬ್ಬಳ ಕೈಯಲ್ಲಿ ಆಗ್ತಾನೆ ಇರಲಿಲ್ಲ. ಅದಕ್ಕೆ ಸಾನುನ ಕರೆಸ್ಕೊಂಡೆ, ಬಾಮ್ಮ ಸ್ವಲ್ಪ ಹಿಡ್ಕೊ ಅಂತ ಹೇಳಿಬಿಟ್ಟು. ರಾಜೇಶ್ ಅವ್ರು ಇಲ್ಲ, ಅವ್ರು ಇವತ್ತು ಆಫೀಸ್ಗೆ ಹೋಗಿದ್ದಾರೆ. ಸೊ ನೆನ್ನೆ ತನಕನೂ ಇಲ್ಲಿದೆಲ್ಲ ಕಂಪ್ಲೀಟ್ ಆಯ್ತಲ್ಲ, ಅದಕ್ಕೆ ಮೇಲ್ಗಡೆಯಿಂದನೂ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಬಿಡೋಣ, ಎಲ್ಲನೂ ಜೋಡಿಸೋದಕ್ಕೆ ಸರಿ ಹೋಗುತ್ತೆ. ಯಾಕಂದರೆ ಇವಾಗ ನಾವು ಕ್ಲೀನ್ ಮಾಡ್ತೀವಿ ಅಷ್ಟೇ, ಒಂದು ಸಾರಿ ಸಾಮಾನು ಏನಾದರೂ ಒಳಗಡೆ ಇಟ್ಟ ಮೇಲೆ ಅದನ್ನು ಮತ್ತೆ ತೆಗೆದು ಕ್ಲೀನ್ ಮಾಡೋದು ಆಗೋದಿಲ್ಲ. ಯಾಕಂದರೆ ನಮ್ಮೇಲೆ ಆಲ್ರೆಡಿ ರೂಮಲ್ಲೆಲ್ಲ ಇದೆಯಲ್ಲ, ಅದರ ಎಕ್ಸ್ಪೀರಿಯನ್ಸ್ ಇದೆ ನಮಗೆ. ಒಂದು ಸಾರಿ ಒಳಗಡೆ ಸೇರ್ಕೊಳ್ತು ಸಾಮಾನು ಅಂದರೆ ಅದನ್ನು ಫುಲ್ ಖಾಲಿ ಮಾಡೋದು, ಧೂಳು ತೆಗೆಯೋದು ಆ ಥರ ಏನೂ ಇಲ್ಲ. ಅವಾಗ ತೆಗಿತಾ ಇರ್ತೀನಿ, ಇಡಬೇಕಾದ್ರೆ ಸ್ವಲ್ಪ ಧೂಳು ಒರೆಸ್ಕೊಳ್ತೀನಿ ಹೊರತು ಲಾಫ್ಟ್ ಫುಲ್ ಡೀಪ್ ಕ್ಲೀನ್ ಮಾಡೋಕ್ಕೆ ಆಗೋದಿಲ್ಲ. ಅದಕ್ಕೆ ಈಗ ಶುರು ಮಾಡಿದ್ದೀನಿ ಸ್ನೇಹಿತರೆ. ನಮ್ಮ ದಿನ ಇವತ್ತು ಬರೀ ಕ್ಲೀನಿಂಗಲ್ಲೇ ಹೋಗುತ್ತೆ. ನೆನ್ನೆ ಏನು ನನಗೆ ಈ ಕೆಲಸ ಶುರು ಆದಾಗ್ಲಿಂದಾನು ದಿನ ಬರೀ ಕ್ಲೀನಿಂಗೇ ಆಗ್ಬಿಟ್ಟಿದೆ ಸ್ನೇಹಿತರೆ. ಧೂಳು ಎಲ್ಲ ಕಂಪ್ಲೀಟ್ ಆದಮೇಲೆ ಎಲ್ಲನೂ ಕ್ಲೀನ್ ಮಾಡ್ಕೊಳ್ಳೋಣ ಒಟ್ಟಿಗೆನೆ ಅಂದರೆ ಆಗೋದಿಲ್ಲ. 2 ದಿನ ಗ್ಯಾಪ್ ಕೊಟ್ಟು ಅವರು ಬರ್ತಾ ಇದ್ದಾರಾ. ಕಿಚನ್ ಅಂದಮೇಲೆ ಏನಾದರೂ ಕೆಲಸ ಇದ್ದೇ ಇರುತ್ತೆ, ಅಲ್ಲಿಗೆ ಧೂಳಿದ್ರೆ ನಡೆಯೋದಿಲ್ಲ. ಸೊ ದಿನಾ ಕ್ಲೀನ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಎಂಡ್ ಆಗುತ್ತೆ ಅಂದ್ಕೊಳ್ತೀನಿ, ಒಂದು ಸಾರಿ ಇದೆಲ್ಲನೂ ಕ್ಲೀನ್ ಆದಮೇಲೆ. ನೆನ್ನೆ ರಾತ್ರಿನೂ ನೋಡಿದ್ರಿ ಪ್ರೀವಿಯಸ್ ವ್ಲಾಗ್ ನೋಡಿಲ್ಲ ಅಂದರೆ ಪ್ಲೀಸ್ ನೋಡಿ. ಅದರಲ್ಲಿ ಕೆಲವೊಂದು ಇನ್ಫಾರ್ಮೇಷನ್ನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ, ಹೇಗೆ ಮಾಡಿಸಿದ್ದೀನಿ, ಎಷ್ಟಾಗಿದೆ ಅಂತ ಎಲ್ಲ ಹೇಳ್ಬಿಟ್ಟು. ಸೊ ಫುಲ್ ಕೆಲಸ ಆದಮೇಲೆ ಇದಕ್ಕೆಲ್ಲ ಎಷ್ಟಾಯಿತು ಹೇಳಿ, ನಮಗೊಂದು ಐಡಿಯಾ ಬರುತ್ತೆ ಅಂತ ಹೇಳಿದ್ರಿ, ಅದನ್ನು ಕೂಡ ತಿಳಿಸ್ತೀನಿ. ನೋಡಿ, ಕಷ್ಟಪಟ್ಟು ಹತ್ತಿದ್ದೀನಿ ಮೇಲ್ಗಡೆ ಅಂದ್ಬಿಟ್ಟು ಕೆಳಗಡೆ ಇಳಿತಾನೇ ಇಲ್ಲ. ಸಾನುಗೇನೆ ಕರೆದು ಅವಳ ಹತ್ರನೇ ಎಲ್ಲನೂ ಈಸ್ಕೊಂಡು ಕೂತ್ಕೊಂಡಿದ್ದ ಕಡೆನೇ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಎಷ್ಟಾಗುತ್ತೋ ಅಷ್ಟು ಕೂತ್ಕೊಂಡೇ ಮಾಡೋಣ, ಇಳಿದ್ರೆ ನನಗಿನ್ನು ಹತ್ತೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು. ಆ್ಯಂಡ್ ತುಂಬ ಕಲೆಗಳಿದೆ ಸ್ನೇಹಿತರೆ. ಅಲ್ಲಲ್ಲಿ ಏನು ಮಾಡ್ತಾರೆ, ಹೊರಗಡೆ ಇರೋ ಫಾರ್ಮಿಕಾಗೆ ಅವರು ಒಂದು ಲೇಯರ್ ಪ್ಲಾಸ್ಟಿಕ್ ಕೊಟ್ಟಿರ್ತಾರೆ. ಅದನ್ನು ರಿಮೂವ್ ಮಾಡಿದ್ರೆ ಧೂಳು ಏನು ಕಲೆಗಳಿರುತ್ತೆ ಎಲ್ಲನೂ ಬಂದ್ಬಿಡುತ್ತೆ. ಆದರೆ ಈ ಒಳಗಡೆ ಹಾಕಿದಾರಲ್ವಾ, ಇದು ವೈಟ್ ಕಲರ್ದು, ಇದ್ರ ಮೇಲೆ ಏನು ಪ್ಲಾಸ್ಟಿಕ್ ಇರೋದಿಲ್ಲ. ಹಾಗಾಗಿ ಅದ್ರ ಮೇಲೆ ಕಲೆಗಳು ಜಾಸ್ತಿ ಆಗಿದೆ. ಈ ಗಮ್ ಹಾಕಿರ್ತಾರೆ, ಅಂಟಿಸ್ತಾರೆ, ಆಮೇಲೆ ಕಟ್ ಮಾಡ್ತಾರೆ, ಅದೆಲ್ಲನೂ ಕೂಡ ಕಲೆಗಳಾಗ್ಬಿಟ್ಟಿದೆ. ಎಲ್ಲನೂ ಈಗ ಕ್ಲೀನ್ ಮಾಡ್ತಾ ಇದ್ದೀನಿ. ಹೇಳಿದ್ನೆಲ್ಲ ಕುತ್ಕೊಂಡಿದ್ದ ಕಡೆನೇ ಎಷ್ಟಾಗುತ್ತೋ ಅಷ್ಟು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಈಗ ನಾನು ಡೀಟೇಲ್ ಆಗಿ ಹೇಳಿಬಿಟ್ಟು ಹೇಗೆ ಮಾಡಿಸಿದ್ದೀನಿ ಅಂತ ಆಮೇಲೆ ನಿಮ್ಮ ಜೊತೆ ಪ್ರೈಸ್ ಶೇರ್ ಮಾಡ್ತೀನಿ ಅಂತ ಹೇಳಿದ್ದೆ. ಈಗ ಈ ಲಾಫ್ಟ್ ಬಗ್ಗೆ ಹೇಳ್ತೀನಿ. ಈ ಲಾಫ್ಟು ಇದ್ರಲ್ಲಿ ಡೀಟೇಲ್ ತುಂಬ ಹೇಳೋದೇನಿಲ್ಲ. ನಾವು ಎಷ್ಟು ಡೆಪ್ತ್ ಬೇಕು ಅಂತ ಹೇಳಬೇಕು. ನಮ್ಮದು ಡೆಪ್ತ್ ಕಡಿಮೆ ಇದೆ ಆ್ಯಕ್ಚುಲಿ. ಇದು 1 ಅಡಿ ಏನೋ ಇದೆ ಅಷ್ಟೇ. ಯೂಶ್ವಲಿ 1.25 ಅಡಿ 1.5 ಅಡಿ ಆ ಥರ ಇರುತ್ತಂತೆ. ಅವ್ರು ಹೇಳಿದ್ರು ಸ್ವಲ್ಪ ಮುಂದೆ ಬರುತ್ತೆ, ಬಟ್ 1.25 ಅಡಿ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು. ನಾನು ಅದು ಇಲ್ಲ, ಅದು ಚೆನ್ನಾಗಿ ಕಾಣೋದಿಲ್ಲ, ಮುಂದೆ ಬಂದುಬಿಟ್ರೆ ಒಂಥರ ಎಕ್ಸ್ಟೆನ್ಷನ್ ಬಂದಂಗೆ ಆಗುತ್ತೆ, ನನಗೆ ಕೆಳಗಡೆ ಏನು ಬಾಕ್ಸಸ್ ಇದೆಯೋ ಅದೇ ಸಮಕ್ಕೆ ಮೇಲ್ಗಡೆನೂ ಮಾಡಿ ಅಂತ ಹೇಳಿದ್ದಕ್ಕೆ ಅದು 1 ಅಡಿದು ಮಾಡಿದ್ದಾರೆ. ಇಲ್ಲಾಂದರೆ ಅವರು 1.25 1.5 ಅದರದ್ದು ಚಾರ್ಜಸ್ ಅವರು ಚಾರ್ಜ್ ಮಾಡ್ತಾರೆ. ಆ್ಯಂಡ್ ಇದು ಒಂದು 7 ಅಡಿಯಷ್ಟು ಉದ್ದ ಇದೆ, ಇನ್ನು ಒಂದು 6 ಅಡಿಯಷ್ಟು ಉದ್ದ ಇದೆ. ಆ್ಯಂಡ್ ಎಷ್ಟು ಹೈಟೆಡ್ ಆಗಿ ಮಾಡಿದ್ದಾರೆ. ಅವರು 3 ಅಡಿ ಅಂತ ತೊಗೊಂಡಿದ್ದಾರೆ, ಬಟ್ ಅಲ್ಲಿ ಇರೋದು ಎಕ್ಸಾಕ್ಟ್ 2.25 ಅಡಿ. ಸೊ ಈ ಥರ ಎಲ್ಲನೂ ಮೆಷರ್ಮೆಂಟ್ಸ್ ಮೇಲೆ ಅವರು ಪ್ರೈಸಸ್ನ ಹೇಳ್ತಾರೆ. ಸೊ ನಮಗೆ ಇಷ್ಟಕ್ಕೆ ಬಿದ್ದಿರೋದು ಸ್ನೇಹಿತರೆ 30,000. ಹೊರಗಡೆಯಿಂದ ಗ್ಲಾಸಿ ಲ್ಯಾಮಿನೇಟ್ ಹಾಕಿದ್ದಾರೆ, ಒಳಗಡೆಯಿಂದ ಜಸ್ಟ್ ಮ್ಯಾಟ್ ಫಿನಿಶ್ ವೈಟ್ ಕಲರ್ದು ಹಾಕಿದ್ದಾರೆ. ಅದು ಹಾಫ್ ಪ್ರೈಸ್ಗೆ ಸಿಗುತ್ತೆ. ಹೊರಗಡೆದು ನಿಮಗೆ 1,000 1,500 ಆದರೆ ಒಳಗಡೆ ಹಾಕಿರೋದು ಜಸ್ಟ್ 500 ರೂಪಾಯಿಗೂ ಸಿಗುತ್ತೆ. ಮತ್ತು ಎಲ್ಲನೂ ಸಾಫ್ಟ್ ಕ್ಲೋಸಲ್ಲಿ ಮಾಡಿಸಿರೋದು. ಆ್ಯಂಡ್ ಒಂದು ಚಿಕ್ಕದು 6 ಅಡಿಯಷ್ಟು ಹ್ಯಾಂಡಲ್ ಹಾಕಿದ್ದಾರೆ. ಈಗ ನೋಡಿ, ಆ ಸ್ಟೂಲೊಂದು ಸವಾಸ ಸಾಕು ಅಂತ ಹೇಳಿಬಿಟ್ಟು ಚೇರ್ ಹಾಕ್ಕೊಂಡು ಚೇರ್ ಮೇಲೆ ಹತ್ತಿದ್ದೀನಿ. ಆ್ಯಂಡ್ ಅಲ್ಲಿ ಕೆಳಗಡೆ ಕೌಂಟರ್ ಟಾಪ್ ಇದೆ ಅಲ್ವಾ, ಅದ್ರ ಮೇಲೂ ಹತ್ಬೋದು, ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು. ಮೇಲ್ಗಡೆ ಲಾಫ್ಟ್ ಎಲ್ಲನೂ ಈ ಕಡೆಯಿಂದ ಆ ಕಡೆ ಎಂಡ್ ತನಕನೂ ನಿಂತ್ಕೊಂಡು ಅದನ್ನೆಲ್ಲನೂ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಸೋಪ್ ಹಾಕಿ ಚೆನ್ನಾಗಿ ಕಲೆಗಳಿಲ್ದಂಗೆ ತೆಗೆದ್ಬಿಟ್ಟು ಈಗ ಕೆಳಗಡೆ ಇಳ್ದಿದ್ದೀನಿ. ಕೆಳಗಡೆ ಬಾಕ್ಸ್ನ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮೇಲ್ಗಡೆಯಿಂದ ಎಲ್ಲ ಕ್ಲೀನ್ ಮಾಡ್ಕೊಂಡು ಬರ್ತಾ ಇದ್ರೆ ಸ್ನೇಹಿತರೆ, ಎಲ್ಲನೂ ಕೆಳಗಡೆ ಉದುರ್ತಾ ಇದೆ. ನೆನೆ ರಾತ್ರಿ ತಾನೇ ಎಲ್ಲನೂ ಒಂದು ಕಡೆಯಿಂದ ಒರೆಸಿದ್ದೆ, ಓವನ್ ಫ್ರಿಡ್ಜ್ ಎಲ್ಲನೂ. ಈಗ ಮೇಲ್ಗಡೆಯಿಂದ ಗುಡ್ಸೋದಕ್ಕೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ನಾ, ಮತ್ತೆ ಓವನ್ ಮೇಲೆ, ಫ್ರಿಡ್ಜ್ ಮೇಲೆ, ಕೌಂಟರ್ ಟಾಪ್ ಮೇಲೆ ಎಲ್ಲನೂ ಬೀಳ್ತಾ ಇದೆ ಸ್ನೇಹಿತರೆ.
ನೆನ್ನೆ ರಾತ್ರಿನೇ ಮೊದಲು ಮೇಲ್ಗಡೆಯಿಂದ ಮಾಡ್ಕೊಳ್ಬೇಕಿತ್ತು ಅಂತ ಈಗ ಅನ್ನಿಸ್ತಾ ಇದೆ. ನೋಡಿ ನೆನ್ನೆ ಥರಾನೇ ಇವತ್ತು ಮತ್ತೆ ಎಲ್ಲಾನು ಒಂದು ಕಡೆಯಿಂದ ಕ್ಲೀನ್ ಮಾಡ್ತಾ ಇದ್ದೀನಿ. ಕಿಚನ್ ಕೆಲಸ ಎಲ್ಲಾನು ಮುಗಿಸಿ ಸ್ನೇಹಿತರೆ, ಈಗ ಸ್ನಾನ ಮಾಡಿ ಬಂದು ತಿಂಡಿ ಮಾಡಿ ಹಾಲೊಂದೆಲ್ಲ ಕ್ಲೀನ್ ಮಾಡಕ್ಕೆ ಬಂದಿದ್ದೀನಿ. ಹಾಲಲ್ಲಿ ನೋಡ್ಬೋದು ಸೋಫಾಗೆ ಹೇಗೆಲ್ಲ ಕವರ್ ಮಾಡಿ ಇಟ್ಬಿಟ್ಟಿದ್ದೀವಿ ಅಂತ, ತುಂಬಾ ಧೂಳು ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಈಗ ಬೆಡ್ಶೀಟ್ಸ್ ನಾನು ಏನು ಹಾಕಿದ್ದೀನೋ ಅದ್ರ ಮೇಲೆ ಕವರ್ ಮಾಡಿದ್ದೀನೋ ಅದನ್ನು ಕೂಡ ಒಗಿಬೇಕು, ಅಷ್ಟು ಧೂಳಾಗಿದೆ. ನನಗನ್ಸುತ್ತೆ ಈ ಸೋಫಾ ಕೂಡ ಸ್ವಲ್ಪ ವ್ಯಾಕ್ಯೂಮ್ ಕ್ಲೀನ್ ಮಾಡಬೇಕು, ಇಲ್ಲಾಂದರೆ ಸಣ್ಣ ಧೂಳು ಸ್ನೇಹಿತರೆ ನಿಮಗೆ ಕಾಣೋದಿಲ್ಲ ಬಟ್ ಫೀಲ್ ಆಗುತ್ತೆ. ಆ್ಯಂಡ್ ಅದ್ರ ಜೊತೆ ಮ್ಯಾಟ್ಗಳ ಮೇಲಂತೂ ಹೇಗಿದೆ ವುಡ್ದು ಡಸ್ಟ್ ಅಂದರೆ ಡಸ್ಟ್ ಮಾಡ್ತಾ ಇದ್ರು ಎಷ್ಟು ಹೊಡಿತಾ ಇದ್ರು ಹೋಗ್ತಾ ಇಲ್ಲ. ಸೊ ಇವತ್ತು ಅದನ್ನು ಕೂಡ ವಾಶ್ ಮಾಡೋಣ ಅಂತೆಲ್ಲನೂ ತೊಗೊಂಡೋಗಿ ವಾಶ್ಗೆ ಹಾಕ್ತಾ ಇದ್ದೀನಿ. ನಮ್ಮ ಮನೇಲಿ ವುಡ್ ವರ್ಕ್ ಶುರು ಆದಾಗ್ಲಿಂದ ಡೈನಿಂಗ್ ಟೇಬಲ್ ಮೇಲೇ ಒಂಥರ ಮಿನಿ ಕಿಚನ್ ಕೌಂಟರ್ ಆಗ್ಬಿಟ್ಟಿದೆ. ಅಲ್ಲಿ ಏನೇನು ಇಟ್ಕೊಳ್ತಾ ಇದ್ನೋ ಅದೆಲ್ಲಾನು ಅಡುಗೆ ಮಾಡೋದು ಬಂದು ಇಲ್ಲಿಡೋದು, ಎಷ್ಟು ಗಲೀಜಾಗ್ಬಿಟ್ಟಿದೆ ನೋಡಿ. ಆ್ಯಂಡ್ ಒರ್ಸೋಕ್ಕೂ ಆಗ್ತಾ ಇರಲಿಲ್ಲ, ಯಾಕಂದರೆ ಏನಾದರೂ ಒಂದು ಸಾಮಾನು ಇರ್ತಾನೆ ಇತ್ತು. ಇವತ್ತು ಫೈನಲಿ ಎಲ್ಲಾನು ಖಾಲಿ ಮಾಡಿಬಿಟ್ಟು ಇದನ್ನು ಒರೆಸ್ಕೊಳ್ತಾ ಇದ್ದೀನಿ. ಆ್ಯಂಡ್ ವಾಟರ್ ಸ್ಟೇನ್ಸ್ ಅದು ಒರೆಸಿದ್ರೂ ಒಂಥರ ಡಲ್ಲಾಗೆ ಕಾಣುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಸ್ಪಿನ್ ಸ್ಕ್ರಬ್ಬರ್ನ ಯೂಸ್ ಮಾಡಿಕೊಂಡು ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಗ್ಲಾಸ್ ಫುಲ್ ಶೈನ್ ಇದ್ರೇ ಅದು ನೋಡೋದಕ್ಕೆ ಚಂದ ಅಲ್ವಾ. ಇದರಲ್ಲಿ ಬೇರೆ ಬೇರೆ ಪರ್ಪಸ್ಗೆ ಬೇರೆ ಬೇರೆ ಅಟ್ಯಾಚ್ಮೆಂಟ್ ಬರುತ್ತೆ. ನಾನಿಲ್ಲಿ ಸ್ಪಾಂಜ್ ಯೂಸ್ ಮಾಡ್ತಾ ಇದ್ದೀನಿ. ಸ್ಪಾಂಜ್ಗೆ ಸ್ವಲ್ಪ ಲಿಕ್ವಿಡ್ ಹಾಕ್ಕೊಂಡು ಸ್ವಲ್ಪ ನೀರು ಚಿಮ್ಕಿಸ್ಬೋದು, ಅಥವಾ ಸ್ಪಾಂಜನ್ನು ಸ್ವಲ್ಪ ಒದ್ದೆ ಮಾಡಿಕೊಂಡು ಜಸ್ಟ್ ಹಿಡಿದ್ರೆ ಆಯಿತು, ತುಂಬ ನೀಟಾಗಿ ಕ್ಲೀನ್ ಮಾಡುತ್ತೆ. ಇದು ಸ್ಪಿನ್ ಸ್ಕ್ರಬ್ಬರು ತುಂಬ ರೀತಿಯಲ್ಲಿ ಯೂಸ್ ಮಾಡ್ಕೊಳ್ಬೋದು. ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಲಿಂಕು ಡಿಸ್ಕ್ರಿಪ್ಷನ್ ಇಟ್ಟಿರ್ತೀನಿ, ಚೆಕ್ ಮಾಡಿ. ಮ್ಯಾಟ್ಗಳೆಲ್ಲನೂ ಒಂದು ರೌಂಡ್ ತೊಳೆದು ಆಯಿತು. ಅಂದರೆ ಜಾಸ್ತಿ ನೆನೆಸೋದಕ್ಕೇನು ಹೋಗಲಿಲ್ಲ. ನಾನು ಯಾವಾಗಲೂ ಬಟ್ಟೆನ ನೆನೆಸ್ಬಿಟ್ಟೇ ವಾಶ್ ಮಾಡೋದು. 1 ಅವರ್ ನೆನೆಸ್ಬಿಟ್ಟು ಆಮೇಲೆ ಮಷಿನ್ಗೆ ಹಾಕಿರ್ತೀನಿ. ಬಟ್ ಇದು ರೀಸೆಂಟಾಗೆ ತೊಳೆದಿದೆ, ಜಸ್ಟ್ ಧೂಳಾಗಿದೆಯಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಮತ್ತೊಂದು ಸಾರಿ ವಾಶ್ ಮಾಡಿದ್ದು. ಸೊ ಒಣಗಾಕಿದ್ದೀನಿ. ಇವತ್ತು ಬಿಸಿಲು ಕೂಡ ಇದೆ. ಮಳೆ ಇದ್ದಿದ್ರೆ ಕಷ್ಟ ಆಗ್ತಾಯಿತ್ತು ನನಗೆ ಬಟ್ಟೆ ಒಗೆಯೋದಕ್ಕೆ. ಈಗ ಅಡುಗೆಗೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಸಿಂಪಲ್ಲಾಗಿ ಫ್ರೈಡ್ ರೈಸ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ರಾಜೇಶ್ ಕೂಡ ಇಲ್ವಲ್ಲ, ಊಟಕ್ಕೇನು ಬರೋದಿಲ್ಲ, ಅವರು ಸಂಜೆ ಬರ್ತಾರೆ. ಸೊ ರಾತ್ರಿ ಅಡುಗೆ ಮಾಡಬೇಕಾಗತ್ತೆ. ಈಗ ಈ ರೆಸಿಪಿ ಅಂತೂ ನಿಮ್ಮ ಜೊತೆ ಸುಮಾರು ಸರಿ ಶೇರ್ ಮಾಡಿದ್ದೀನಿ. ಏನೇನು ತರಕಾರಿ ಇಷ್ಟ ಆಗುತ್ತೋ ಆ ತರಕಾರಿನೆಲ್ಲನೂ ಹಾಫ್ ಕುಕ್ ಮಾಡ್ಕೊಳ್ಬೇಕು, ಆ ಕ್ರಂಚ್ ಇರಬೇಕು, ಆ ಥರ ಕುಕ್ ಮಾಡಿಕೊಂಡು ಸ್ವಲ್ಪ ಫ್ಲೇವರ್ಗೆ ಅಂದ್ಬಿಟ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟು, ಖಾರಕ್ಕೆ ಮೆಣಸಿನ್ಕಾಯಿ. ನೀವೇನಾದರೂ ರೆಡ್ ಚಿಲ್ಲಿ ಪೌಡರ್ದು ಮಾಡ್ತೀನಿ, ರೆಡ್ ಫ್ರೈಡ್ ರೈಸ್ ಮಾಡ್ತೀನಿ ಅನ್ನಂಗಿದ್ರೆ ಗ್ರೀನ್ ಚಿಲ್ಲಿ ಸಾಸ್ ಬದಲು ರೆಡ್ ಚಿಲ್ಲಿ ಸಾಸ್ ಹಾಕ್ಕೊಳ್ಬೇಕು. ಆ್ಯಂಡ್ ಗ್ರೀನ್ ಚಿಲ್ಲೀಸ್ ಬದಲು ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೊಳ್ಬೋದು. ಸೊ ಎಲ್ಲನೂ ಸಾಟೆ ಮಾಡಿಬಿಟ್ಟು ಸ್ವಲ್ಪ ಸಾಸ್ಗಳು ಹೇಳಿದ್ನಲ್ಲ, ಸ್ವಲ್ಪ ಸೋಯಾ ಸಾಸು ಸ್ವಲ್ಪ ಡಾರ್ಕ್ನೆಸ್ ಕೊಡುತ್ತೆ ಮತ್ತು ಸ್ವಲ್ಪ ಹುಳಿ ಕೊಡುತ್ತೆ. ಅದಾದಮೇಲೆ ಸ್ವಲ್ಪ ಚಿಲ್ಲಿ ಸಾಸು, ಇಷ್ಟನ್ನು ಮಿಕ್ಸ್ ಮಾಡಿಬಿಟ್ಟು ಅನ್ನ ಮಿಕ್ಸ್ ಮಾಡಿಕೊಂಡ್ರೆ ರೆಡಿ. ಸಿಂಪಲ್ಲಾಗಿ, ಆದರೆ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಸಮಥಿಂಗ್ ಸ್ಪೆಷಲ್ ಅನಿಸುತ್ತೆ ಅವ್ರಿಗೆ. ಅಡುಗೆ ಮಾಡಿಟ್ಬಿಟ್ಟು ನಾನು ಈಗ ಕಿಚನಲ್ಲಿ ಥಿಂಗ್ಸ್ಗಳನ್ನ ಜೋಡಿಸ್ಕೊಳ್ಳೋದಕ್ಕೆ ಶುರು ಮಾಡಿದ್ದೀನಿ. ಸೊ ಎಕ್ಸ್ಪೆರಿಮೆಂಟ್ಸು, ಇದಿಟ್ರೆ ಹೆಂಗಿರುತ್ತೆ, ಅದಿಟ್ರೆ ಹೆಂಗಿರುತ್ತೆ, ಈ ಜಾಗನ ಹೇಗೆ ಯುಟಿಲೈಸ್ ಮಾಡ್ಕೊಳ್ಳಿ ಅಂಥೇಳಿ ತುಂಬ ಎಕ್ಸ್ಪೆರಿಮೆಂಟ್ಸ್ ಮಾಡ್ತಾ ಇದ್ದೀನಿ. ಸೊ ಅದನ್ನು ನಾನು ತೋರಿಸ್ತಾ ಇಲ್ಲ, ಬಟ್ ಲಾಸ್ಟಲ್ಲಿ ನಾನು ಏನು ಜೋಡಿಸಿದ್ದೀನಿ ಅಂತ ತೋರಿಸ್ತೀನಿ. ಓಕೆ ಸ್ನೇಹಿತರೆ, ಈಗ ಇದ್ರದ್ದು ಡೀಟೇಲ್ ಆಗಿ ಹೇಳಿದೆ ನಾನು. ಬಟ್ ಇದಕ್ಕೆ ಪ್ರೈಸ್ ಎಷ್ಟಾಯಿತು ಅಂದರೆ 4,500 ಆಯಿತು. ಇದು 2x2 ಇದೆ. ಇದರಲ್ಲಿ ನಾನು ಮಿಕ್ಸರ್ ಇಡೋದಕ್ಕೆ, ಎಲೆಕ್ಟ್ರಾನಿಕ್ಸ್ ಥಿಂಗ್ಸ್ನ ಇಡೋದಕ್ಕೆ ಅಂದ್ಬಿಟ್ಟು ಮಾಡಿಸ್ಕೊಂಡಿರೋದು. ಇದು ಸ್ವಲ್ಪ ಹೈಟ್ ಕಡಿಮೆ ಆಯಿತು, ಇಲ್ಲ ಅಂದಿದ್ರೆ ನನ್ನ ಏರ್ ಫ್ರೈಯರ್ ಏನಿದೆ ಅದು ಕೂಡ ಸೇರ್ಕೊಳ್ತಾ ಇತ್ತು. ಬಟ್ ಈಗ ಅದು ಒಳಗಡೆ ಇಲ್ಲಿ ಸೇರೋದಿಲ್ಲ. ನಾನು ಏರ್ ಫ್ರೈಯರು, ಕೆಟಲ್, ಸ್ಟ್ಯಾಂಡ್ ಎಲ್ಲನೂ ಇಲ್ಲೇ ಇಡೋಣ ಅಂತ ಮಾಡಿಸಿದ್ದು. ಇಲ್ಲಿಂದನೂ ಫುಲ್ಲು ಮಾಡಿಸ್ಬೇಕು ಅಂತ ಇದ್ದಿದ್ದು. ಇದಕ್ಕೆ ಶಟರ್ ಡೋರ್ ಹಾಕ್ಸೋಣ ಅಂತ ಇದ್ದಿದ್ದು. ಈ ಥರ ನಾರ್ಮಲ್ ಡೋರ್ ಅಲ್ಲ, ಅದು ಹೀಗೆ ಎತ್ತಿದ್ರೆ ಈಗ ಅಂಗಡಿಗಳಲ್ಲಿ ಹೇಗೆ ಶಟರ್ ಇರುತ್ತೆ ಅದು ಹೇಗೆ ಒಳಗಡೆ ಸೇರ್ಕೊಳ್ಳುತ್ತೆ, ಅದೇ ಥರ ರೋಲ್ ಆಗಿ ಒಳಗಡೆ ಸೇರ್ಕೊಳ್ಳುತ್ತೆ. ಆದರೆ ಅದಕ್ಕೆ ಒಂದು ಪ್ರಾಬ್ಲಮ್ ಆಗಿದ್ದೇನು ಅಂದರೆ ಈ ಹ್ಯಾಂಡಲ್ ಕಡೆಯಿಂದಾಗಿ ಈ ಲೆವೆಲ್ಗಿಂತ ಹೊರಗಡೆ ಬರ್ತಾ ಇತ್ತು. ಸೊ ಅವ್ರೇನಂದ್ರು ಇಲ್ಲಿ ಒಂದು ಪ್ಲೇವುಡ್ ಹಾಕ್ಬಿಟ್ಟು ಕೆಳಗಡೆ ಅದನ್ನು ನಾವು ಎಕ್ಸ್ಟೆಂಡ್ ಮಾಡಿಕೊಂಡು ಆಮೇಲೆ ಶಟರ್ ಡೋರ್ ಹಾಕಬೇಕು ಅಂತ ಹೇಳಿದ್ರ. ಬರೀ ಇಷ್ಟಕ್ಕೆ ಮಾತ್ರನೇ ಮುಂದೆ ತೊಗೊಂಡ್ರೆ ಕಿಚನ್ ಅದು ಮತ್ತಷ್ಟು ಚಿಕ್ಕದಾಗುತ್ತೆ, ಸ್ಪೇಸ್ ಇನ್ನೂ ಕನ್ಸ್ಯೂಮ್ ಮಾಡ್ಕೊಳ್ಳುತ್ತೆ. ಅದಕ್ಕೆ ನಾನು ಸರಿ ಶಟರ್ ಡೋರ್ ಈಗ ಟ್ರೆಂಡಿಂಗಲ್ಲಿ ಇರೋದು, ಬಟ್ ಅದನ್ನು ಡ್ರಾಪ್ ಮಾಡಿಬಿಟ್ಟು ಇದು ಬಿಟ್ಬಿಡಿ, ಹಾಗೇನೆ ಓಪನೇ ಇರಲಿ, ಇದ್ರ ಮೇಲ್ಗಡೆ ಮಾತ್ರನೇ ಬಾಕ್ಸ್ ಮಾಡಿ ಅಂತ ಹೇಳಿದೆ. ಸೊ ಇದು ಬಾಕ್ಸು ಈ ಹೈಟ್ಗೆನೆ ಈ ಲೆಂತ್ಗೆನೆ
ಮಾಡಿಸಿರೋದು. ಇದಕ್ಕಿಂತ ಕೆಳಗಡೆ ಬಂದರೆ ಆಡ್ ಆಗಿ ಕಾಣುತ್ತೆ, ಬೇಡ ಅಂತ ಹೇಳ್ಬಿಟ್ಟು. ಹಾಗಾಗಿ ನಂದು ಇದು ಡೆಪ್ತ್ ಕೂಡ ಕಡಿಮೆ ಆಯಿತು, ಹೈಟ್ ಕೂಡ ಕಡಿಮೆ ಆಯಿತು. ಇದು ಹೇಳಿದನ ಎಷ್ಟಾಯಿತು ಅಂತ. ಇದೇ ರೀತಿಯಲ್ಲಿ ಇಲ್ಲಿ ಒಂದು ಪಕ್ಕ ಕೂಡ ಒಂದು ಲಾಂಗ್ ಸ್ಟೋರೇಜ್ ಯೂನಿಟ್ ಮಾಡಿಸಿದ್ದೀನಿ. ಇದು ಆ್ಯಕ್ಚುಲಿ ಪ್ಯಾಂಟ್ರಿ ಯೂನಿಟ್ ಅಂತ ಮಾಡಿಸ್ತಾರೆ. ಪ್ಯಾಂಟ್ರಿ ಯೂನಿಟ್ ಅಂದರೆ ನಾವು ಕಿಚನಲ್ಲಿ ನಾವು ಅಡುಗೆ ಮಾಡೋದಕ್ಕೆ ಏನೆಲ್ಲ ಸಾಮಾನುಗಳು ಬಳಸ್ತೀವೋ, ಅದು ಕಾಳುಗಳಾಗಿರ್ಬೋದು, ಮಸಾಲೆ ಪದಾರ್ಥ ಆಗಿರ್ಬೋದು, ಎಲ್ಲನೂ ಒಂದು ಕಡೆ ಸ್ಟೋರ್ ಮಾಡೋದಕ್ಕೆ ಅಂದ್ಬಿಟ್ಟು ಪ್ಯಾಂಟ್ರಿ ಯೂನಿಟ್ ಅಂತ ಮಾಡ್ತಾರೆ. ಇದರಲ್ಲಿ ಹೇಗಿರುತ್ತೆ ಅಂದರೆ ನಿಮಗೆ ಇಲ್ಲಿ ಶೆಲ್ಫ್ಗಳಿರುತ್ತೆ, ಅಲ್ಲೂ ಕೂಡ ಸಾಮಾನುಗಳು, ಬಾಟ್ಲುಗಳು, ಡಬ್ಬಗಳು ಇಡ್ಬೋದು. ಆ್ಯಂಡ್ ಈ ಡೋರಲ್ಲಿ, ಈಗ ಫ್ರಿಡ್ಜ್ ಡೋರಲ್ಲಿ ಹೇಗೆ ಶೆಲ್ಫ್ಗಳು ಕೊಟ್ಟಿರ್ತಾರಲ್ವಾ, ಆ ಥರ ಇದಕ್ಕೂ ಡೋರ್ಗೂ ಮಾಡ್ತಾರೆ. ಆ ಥರ ಮಾಡಿದಾಗ ನಿಮಗೆ ಈ ಶೆಲ್ಫ್ಗಳಲ್ಲೂ ಸ್ಟೋರ್ ಮಾಡ್ಬೋದು, ಈ ಬಾಗ್ಲಲ್ಲೂ ಸ್ಟೋರ್ ಮಾಡ್ಬೋದು, ಲೈಟ್ ವೇಟ್ ಆಗಿರೋದು. ಸೊ ನನಗೆ ಪ್ಯಾಂಟ್ರಿ ಸ್ಟೋರ್ ಮಾಡೋದಕ್ಕೆ ಇಲ್ಲಿದೆ, ನನಗೆ ಅದು ಸಾಕು, ನನಗೆ ಅದರ ರಿಕ್ವೈರ್ಮೆಂಟ್ ಇಲ್ಲ. ಬಟ್ ಈ ಎಲೆಕ್ಟ್ರಾನಿಕ್ ಥಿಂಗ್ಸ್, ಈಗ ನೋಡಿ ನಾನು ಇದರಲ್ಲಿ ಏನೇನೆಲ್ಲ ಇಟ್ಟಿದ್ದೀನಿ ಅಂತ, ಬೆಳಿಗ್ಗೆಯಿಂದಲೂ ಏನು ಇಡ್ಬೋದು ಅಂತ ಅದು ಹೈಟ್ಗೆ ಜಾಗ ಎಲ್ಲನೂ ಮ್ಯಾಚ್ ಮಾಡಿ ಇಷ್ಟನ್ನು ಈಗ ಸದ್ಯಕ್ಕೆ ಜೋಡಿಸ್ಕೊಂಡಿದ್ದೀನಿ. ಇಲ್ಲಿ ಎಗ್ ಬಾಯ್ಲರು, ಕೆಟಲ್ಲು, ವಿಸ್ಕರ್, ವೇಯಿಂಗ್ ಮಷೀನು ಎಲ್ಲನೂ ಇಲ್ಲಿ ಇಟ್ಕೊಂಡಿದ್ದೀನಿ. ಇಲ್ಲಿ ಏರ್ ಫ್ರೈಯರ್ ಇಟ್ಟಿದ್ದೀನಿ, ಒಂದಕ್ಕೆ ಸ್ಪೇಸ್ ಸರಿ ಹೋಯಿತು. ಆ್ಯಂಡ್ ಇಲ್ಲಿ ಸ್ಟ್ಯಾಂಡ್ ಇಟ್ಕೊಂಡಿದ್ದೀನಿ, ಅಂದರೆ ಇದು ಹಸಿಟ್ಟು ಕಲಿಸೋ ಅಂಥ ಸ್ಟ್ಯಾಂಡು, ವಿಪ್ ಕ್ರೀಮ್ ಮಾಡೋ ಅಂಥದ್ದು ಅಥವಾ ಕೇಕ್ ಮಾಡಬೇಕಂದ್ರೆ ಬ್ಯಾಟರ್ ಮಾಡೋ ಅಂಥ ಸ್ಟ್ಯಾಂಡ್. ಇದು ಕೆಳಗಡೆ ಇನ್ನು 2 ಜಾಗ ಇದೆ, ಅಲ್ಲಿ ನಾನು ಏನಿಡ್ಬೋದು ಅಂತ ನೋಡಬೇಕು. ಯಾಕಂದರೆ ಸುಮ್ಮನೆ ತುಂಬಕ್ಕಾಗೋದಿಲ್ಲ, ಇದು ಗ್ಲಾಸ್ ಹಾಕ್ಸಿರೋದ್ರಿಂದ ಕಾಣುತ್ತೆ ಒಳಗಡೆ ಏನು ಇಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು. ನೋಡಿ, ಅದಕ್ಕೆ ಸುಮ್ಮನೆ ಏನು ತುಂಬಕ್ಕಾಗಲ್ಲ, ಸ್ವಲ್ಪ ಜೋಡಿಸ್ದಾಗೇ ಇಡಬೇಕು. ನಾನು ಇದನ್ನು ಮಾಡಿಸಿದ್ದು ಫಸ್ಟ್ ರೀಸನ್ನು, ನಾನು ಎಲೆಕ್ಟ್ರಾನಿಕ್ ಥಿಂಗ್ಸ್ಗಳನ್ನ ಮತ್ತು ಪಾತ್ರೆಗಳು ಏನು ಹೊಸದಾಗಿ ತೊಗೊಂಡಿದ್ದೀನೋ ಅದನ್ನೆಲ್ಲನೂ ಇಲ್ಲಿ ಸ್ಟೋರ್ ಮಾಡೋಣ ಅಂತ. ಇಲ್ಲೂ ಅಷ್ಟೇ ನಾನು ಎಲೆಕ್ಟ್ರಾನಿಕ್ ಥಿಂಗ್ಸ್ಗಳನ್ನೇ ಇಡೋಣ ಅಂತ ಅಂದ್ಕೊಂಡಿದ್ದು, ಚಿಕ್ಕದಾಯ್ತಲ್ಲ, ಆಮೇಲೆ ಇಲ್ಲಿಗೆ ಶಿಫ್ಟ್ ಮಾಡಿದೆ. ಈಗ ಪಾತ್ರೆಗಳು ಇಡಬೇಕು, ಯಾವುದಿಡೋಕ್ಕಾಗುತ್ತೆ ನೋಡಬೇಕು ನಾನು. ಸೊ ಅದು ಮುಂದೆ ಜೋಡಿಸ್ಕೊಳ್ತೀನಿ. ಸೊ ಇದು ಎಷ್ಟು ಇದೆ ಅಂದರೆ 7 ಅಡಿ ಇರಬೇಕಿದು ಆಯಿತಾ, 7 ಅಡಿ ಇದೆ. ಆ್ಯಂಡ್ ಇದು 1 ಅಡಿ ಅಥವಾ 1.25 ಅಡಿ ಅಷ್ಟೇ, ಅದಕ್ಕಿಂತ ಜಾಸ್ತಿ ಇಲ್ಲ. ಅವರು ಏನು ಹೇಳಿದ್ರು ಅಂದರೆ, ನೀವು ಈ ಥರ ಚಿಕ್ಕದು ಮಾಡ್ಕೊಳ್ಳೋ ಬದಲು ಇಲ್ಲಿ ದೊಡ್ಡದಾಗೆ ಮಾಡ್ಕೊಳ್ಳಿ, ಅಂದರೆ ಈಗ ವಾರ್ಡ್ರೋಬ್ ಬರುತ್ತಲ್ವ, ಆ ರೀತಿಯಲ್ಲಿ ದೊಡ್ಡದಾಗಿ ಮಾಡ್ಕೊಳ್ಳಿ ಅಂತ. ಬಟ್ ನನಗೆ ಇಲ್ಲಿ ಫ್ರಿಡ್ಜ್ ಇಟ್ಟಿದ್ದೀನಲ್ಲ, ಈ ಫ್ರಿಡ್ಜನ್ನು ಬೇರೆ ಕಡೆ ಶಿಫ್ಟ್ ಮಾಡಬೇಕಾಗತ್ತೆ. ಸೊ ನನಗೆ ಅದಿಷ್ಟ ಇರಲಿಲ್ಲ, ನನಗೆ ಇರೋ ಸ್ಪೇಸಲ್ಲೇ ಸ್ವಲ್ಪ ಮಾಡಿಕೊಂಡ್ರೆ ಸಾಕು ಅನ್ನೋ ಥರ ಇತ್ತು. ಈಗ ಫ್ಯೂಚರಲ್ಲಿ ನಾವು ಇದನ್ನು ಚೇಂಜ್ ಮಾಡ್ತೀವಿ ಅಂದಾಗ ಹೈಟ್ ಬೇಕಾಗುತ್ತಲ್ಲ. ಸೊ ಫ್ರಿಡ್ಜ್ ಯೂಶಲಿ ಎಷ್ಟು ಹೈಟ್ ಬರುತ್ತೆ ಅದನ್ನು ನೋಡಿಕೊಂಡು ಆ ಹೈಟ್ಗೆ ಇದನ್ನು ಬಿಡಿಸಿರೋದು. ಇಷ್ಟೇ ಹೈಟ್ ಬರೋದು ಫ್ರಿಡ್ಜ್, ಅಗಲ ಜಾಸ್ತಿ ಬರುತ್ತೆ. ಬಟ್ ಆ ಅಗಲನ ನಾವು ಈಗ ಏನು ಜಾಗ ಮಿಕ್ಕಿದೆಯೋ ಅದಕ್ಕೆ ತಕ್ಕಂತೆ ನೋಡಿ ತಗೊಳ್ಬೇಕು. ಸೊ ಇದಕ್ಕೆ ಎಷ್ಟು ಪ್ರೈಸ್ ಆಯಿತು ಅಂದರೆ, ಇದಕ್ಕೆ ಜಾಸ್ತಿ ಆಯಿತು ಸ್ನೇಹಿತರೆ. ಕಂಪ್ಯಾರಿಟಿವ್ಲಿ ಇದಕ್ಕೆ 4,500 ಆದರೆ ಇದಕ್ಕೆ 18,000 ಆಯಿತು. ಇದು ಯಾಕಪ್ಪ ಅಂದರೆ, ನಾರ್ಮಲ್ ಡೋರ್ ಆಗಿದ್ದಿದ್ರೆ ನಮಗೆ ವಿತಿನ್ 10,000 ಆಗ್ಬಿಟ್ಟಿರೋದು. ಬಟ್ ಇದು ಗೋಲ್ಡ್ ಫ್ರೇಮ್ ವಿತ್ ಟಿಂಟೆಡ್ ಗ್ಲಾಸ್ ಹಾಕ್ಸಿರೋದ್ರಿಂದ ಇದಕ್ಕೆ 18,000 ಆಯಿತು. ಈಗ ಇದು ಟ್ರೆಂಡಲ್ಲಿದೆ, ಯೂಶ್ವಲಿ ಬರೀ ಇದಕ್ಕೆ ಮಾತ್ರನೇ ಅಲ್ಲ, ಈ ಥರದಕ್ಕೂ ಕೂಡ ಹಾಕ್ತಾರೆ, ತುಂಬ ಚೆನ್ನಾಗಿ ಕಾಣುತ್ತೆ ಲುಕ್. ನಾನು ಇದಕ್ಕೂ ಬೇಡ, ಡಾರ್ಕ್ ಆಗಿ ಕಾಣುತ್ತೆ, ಬಟ್ ಇದು ಒಂದೇ ಸ್ನೇಹಿತರೆ ತುಂಬ ಚೆನ್ನಾಗಿ ಕಾಣುತ್ತೆ. ಒಂದು ಹೋಲ್ ಲುಕ್ ಕಿಚನ್ದು ಚೇಂಜ್ ಮಾಡುತ್ತೆ, ಎಲಿಗೆಂಟ್ ಆಗಿ ಕಾಣುತ್ತೆ, ಒಂಥರ ಆ್ಯಡ್ ಮಾಡುತ್ತೆ, ಬ್ಯೂಟಿಫುಲ್ ಆಗಿ ಕಾಣುತ್ತೆ. ಸೊ ನಿಮ್ದು ಏನಾದರೂ ಈ ಥರ ಮಾಡಿಸ್ಕೋಬೇಕು ಅನ್ನೋ ಹಾಗಿದ್ರೆ ಮಾಡಿಸ್ಕೊಡಿ. ಆ್ಯಂಡ್ ನಿಮ್ಮಲ್ಲಿ ಕೆಲವೊಬ್ರು ಕೇಳ್ತಾ ಇದ್ರಿ, ಕಾರ್ಪೆಂಟರ್ದು ನಂಬರ್ ಕೊಡಿ, ನಾವು ಮಾಡಿಸ್ಬೇಕು ಅಂತ ಹೇಳಿಬಿಟ್ಟು, ಆ್ಯಂಡ್ ಪ್ರೈಸಸ್ ತಿಳಿಸಿ, ನಮಗೂ ಒಂದು ಐಡಿಯಾ ಬರುತ್ತೆ ಅಂತ ಹೇಳಿ. ಆ್ಯಕ್ಚುಲಿ ನಾನು ಅವ್ರನ್ನ ಹೊಸ ಮನೆಗಳಿಗೆ ರೆಕಮೆಂಡ್ ಮಾಡೋದಿಲ್ಲ. ಈಗ ನಮ್ಮ ಮನೇಲಿ ಕೆಲಸಗಳೆಲ್ಲ ಆಗೋಗಿದೆ, ಸ್ವಲ್ಪನೇ ಕೆಲಸ ಇತ್ತಲ್ವಾ, ಆ ಥರ ಇದ್ದರೆ ನೀವು ಮಾಡಿಸ್ಕೊಡಿ ಅಂತ ಹೇಳ್ತೀನಿ. ಅವರು ಡಿಸೈನರ್ ಅಲ್ಲ, ಪ್ರತಿಯೊಂದನ್ನು ಕೂಡ ನಾವೇ ಹೇಳಿ ನಿಂತ್ಕೊಂಡು ಮಾಡಿಸ್ಬೇಕು, ಆವಾಗಲೇ ಅದು ಸರಿ ಬರೋದು. ಫಿನಿಶಿಂಗ್ ಕೂಡ ಮೇಲ್ಗಡೆ ಕೆಲವೊಂದು ಕಡೆ ಸ್ವಲ್ಪ ಬಿಟ್ಕೊಂಡಿದೆ. ಆ್ಯಂಡ್ ಪ್ಲೇವುಡ್ಡು ಒಂದು ಕಡೆ ಏನೋ ಸ್ವಲ್ಪ ಬೆಂಡ್ ಆದಂಗಿದೆ. ಯಾಕೆ ಅಂದರೆ ಅದು ಬರೋದೇ ಹಾಗೆ ಅಂತ ಹೇಳಿದ್ರು. ಈಗ ನಾವು ತರಿಸ್ಬಿಟ್ಟಿದ್ದೀವಿ, ಈಗ ಏನು ಮಾಡೋದು, ಹೋಗಲಿ ಬಿಡು, ನಾವೇ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾವೇ ಕಾಂಪ್ರಮೈಸ್ ಆಗಿದ್ದೀವಿ. ಸೊ ನಾನು ಹೊಸ ಮನೆಗಳಿಗೆ ಅವ್ರಿಗೆ ರೆಕಮೆಂಡ್ ಮಾಡೋದಿಲ್ಲ. ಮಟೀರಿಯಲ್, ಅವರು ಮಾಡುವಂಥ ಸ್ಕಿಲ್ ಎಲ್ಲ ಕೂಡ ಮ್ಯಾಟರ್ ಆಗುತ್ತೆ. ಅವರಂತೂ ಡಿಸೈನಿಂಗ್ ವರ್ಕ್ ಅಂತೂ ಮಾಡೋದೇ ಇಲ್ಲ, ನಾವೇನು ಹೇಳ್ತೀವೋ ಹಾಗೆ ಮಾಡೋದು.
ಸೊ ಅದೆಲ್ಲ ನಾವು ಚೆನ್ನಾಗಿರೋ ಕಡೆ ನೋಡಿದಾಗ ಆಬ್ವಿಯಸ್ಲಿ ಕಾಸ್ಟ್ ಕೂಡ ಜಾಸ್ತಿ ಆಗುತ್ತೆ. ನಾವು ಸರಿ ನಾವೇ ಮಾಡಿಸೋಣ, ನಾವು ಹೆಂಗೆ ಹೇಳ್ತೀವೋ ಹಂಗೆ ಮಾಡಿಸೋಣ ಅಂದ್ಬಿಟ್ಟು ಇವ್ರ ಹತ್ರನೇ ಮಾಡಿಸ್ಕೊಂಡಿರೋದು. ಸ್ನೇಹಿತರೆ, ಈಗ ಈ ವ್ಲಾಗನ್ನು ಕೂಡ ಎಂಡ್ ಮಾಡ್ತೀನಿ. ಇವತ್ತು ತುಂಬಾ ಟೈರಿಂಗ್ ಡೇ ಅಂತಲೇ ಹೇಳ್ಬೋದು. ಬೆಳಗ್ಗೆಯಿಂದನೂ ಕ್ಲೀನಿಂಗ್ ಮಾಡಿದ್ದು, ಆಮೇಲೆ ಆರ್ಗನೈಸ್ ಮಾಡಿದ್ದು, ನಾನು ಮಧ್ಯ ಆ ಕೆಲಸದ ಮಧ್ಯ ಮರ್ತೇ ಹೋಗ್ತಾ ಇದ್ದೆ ವಿಡಿಯೋಸ್ ಕಂಟಿನ್ಯೂ ಮಾಡೋದು. ಹಾಗಾಗಿ ಸ್ವಲ್ಪ ಕಟ್ ಅಂತ ಅನ್ನಿಸ್ತಾ ಇರ್ಬೋದು, ಸಾರಿ ಫಾರ್ ದ್ಯಾಟ್. ಈಗ ರಾತ್ರಿಗೆ ಅಡುಗೆ ಕೂಡ ಮಾಡಬೇಕಿತ್ತಲ್ಲ, ಹಾಗಾಗಿ ಸ್ವಲ್ಪ ಜಾಸ್ತಿ ಕೆಲಸ ಆಗೋಯ್ತು. ಮಧ್ಯ ಕ್ಯಾಮ್ರಾ ಆನ್ ಮಾಡೋದನ್ನೇ ಮರ್ತುಬಿಟ್ಟಿದ್ದೆ. ಸೊ ಇದು ಬ್ಯಾಂಗನ್ಕ ಭರ್ತಾ ಮಾಡಿದ್ದೀನಿ, ಇದ್ರ ಜೊತೆ ಚಪಾತಿ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಸಪೋರ್ಟ್ ಮಾಡಿ, ತುಂಬಾ ಮೋಟಿವೇಟ್ ಮಾಡುತ್ತೆ. ಸಿಗೋಣ ಮುಂದಿನ ವಿಡಿಯೋಲಿ ಸ್ನೇಹಿತರೆ.